ಬಲರಾಮ ಏನು ಸರ್ ಸ್ಪೆಷಾಲಿಟಿ ಏನು ಸರ್ ಅಂದರೆ ಬಲರಾಮ ಬೇಸಿಕಲಿ ಇಸ್ ಫ್ರಮ್ ಶಿವಮೊಗ್ಗ. Okay. ಶ್ರೀಧರ್ ಇದ್ದಾರಲ್ಲ, ಶ್ರೀಧರ ಜೊತೆನೇ ಒಡನಾಡಿ ಇದ್ದವನು ಮನುಷ್ಯ. ಎಲ್ಲೂ ಬೇರೆ ಏನು ಇಂಡಿಪೆಂಡೆಂಟ್ ಆಗಿ ಹೋಗಿ ಮಾಡ್ತಕ್ಕಂಥದ್ದೇನಿಲ್ಲ ಸರ್. ಏನು ಸರ್ ಈ ಬಲರಾಮನ್ ಕ್ಯಾರೆಕ್ಟರು ಸರ್? ಅವನು ನಿಂತ್ಕೊಬಿಟ್ಟ ಅಂದರೆ ಯಾರು ಎದುರುಗಡೆ ನಿಲ್ಲುವಂಗೆ ಇಲ್ಲ. ಯಾವ ಮಚ್ಚುಗಳು ಅವನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಆ ಮಟ್ಟದ ಫೆರೋಷಿಯಸ್ ಮನುಷ್ಯ. ಮರ್ಡರ್ ಮಾಡಿಸಿದ್ದು ಸರ್ ಯಾರು ಸರ್? ಈ ಜಗತ್ತಿಗೆ ಗೊತ್ತು. ಅವನೇ ಮಾಡಿಸಾದ್ಮೇಲೆ ಕೊರಂಗು ಯಾಕೆ ಬಿಟ್ಬಿಟ್ರು? ಕೊರಂಗು ಯಾಕೆ ಸೇರಲಿ? ಯಾಕೆ ಶ್ರೀರಾಮ್ಪುರ ಕಿಟ್ಟಿ ಒಳಗೆ ಬಂದ? ಯಾಕೆ ಜಡರಳ್ಳಿ ಕೃಷ್ಣನು ಸಹ ಇದ್ರಲ್ಲಿ ಪಿಕ್ಚರಲ್ಲಿ ಬರಲಿಲ್ಲ ಅನ್ನುವಂಥದ್ದು ಇನ್ನೂ ಕ್ವಶನಬಲ್ ಅದು ಆ್ಯಕ್ಚುಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಬಲರಾಮನ ದಿನಗಳು ಅನ್ನೋ ಸಿನಿಮಾ ಒಂದು ರಿಲೀಸ್ ಆಗಿದೆ ಕಳೆದ ವಾರ. KM ಚೈತನ್ಯ ನಿರ್ದೇಶನದ್ದು ಮತ್ತು ವಿನೋದ್ ಪ್ರಭಾಕರ್ ನಟನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಪ್ರಮೋಷನ್ ವಿಡಿಯೋ ಕೂಡ ಮಾಡಿದ್ದೀವಿ. ಸುಮಾರು ಜನ ನೀವು ನೋಡಿದ್ದೀರಾ. ಸಿನಿಮಾ ಈಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನಮ್ಮ ಜೊತೆಗೆ ಈಗ ಉಮೇಶ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಉಮೇಶ್ ಸರ್ ಇರೋದ್ರಿಂದ ನಾನು ಈ ಬಲರಾಮನ ದಿನಗಳು ಅಂದಾಗ ಅದು ಒಂದು ಚೈತನ್ಯ ಅವ್ರು ಹೇಳಿದರು ಇದು ಕಂಪ್ಲೀಟ್ ರಿಯಲ್ ಸ್ಟೋರಿ ಅಲ್ಲ, ಆ ದಿನಗಳು ರಿಯಲ್ ಸ್ಟೋರಿ ಆಗಿತ್ತು. ಬಟ್ ಇದು ಅದನ್ನ ಇಟ್ಕೊಂಡು ನಾವು ಬೇರೆದೇ ಒಂದು ಸ್ವಲ್ಪ ಫಿಕ್ಷನ್ ಮಾಡಿದ್ದೀವಿ ಅಂತ ಹೇಳಿದರು. ಸಿನಿಮಾ ನಾನು ನೋಡಿಲ್ಲ, ಬಟ್ ಹೀಗಾಗಿ ನನಗೂ ಗೊತ್ತಿಲ್ಲ. ಆದರೆ ಬಲರಾಮನ ಬಗ್ಗೆ ಒಂದು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಇದು. ನಾನು ಸ್ವಲ್ಪ ನೀವು ಹೇಳಿದಿರಾ, ಆಮೇಲೆ ನಮ್ಮ ಅಗ್ನಿಶ್ರೀಧರ್ ಬರೆದಿರೋದು ಕೂಡ ನಾನು ಓದಿದ್ದೀನಿ ಸ್ವಲ್ಪ. ಸರ್, ಏನು ಸರ್ ಈ ಬಲರಾಮನ್ ಕ್ಯಾರೆಕ್ಟರು ಸರ್? ಬಲರಾಮ ಬೇಸಿಕಲಿ ಇಸ್ ಫ್ರಮ್ ಶಿವಮೊಗ್ಗ. ಓಕೆ. ಅವನು ಏನು ಶ್ರೀಧರ್ ಇದ್ದಾರಲ್ಲ, ಶ್ರೀಧರ ಜೊತೆನೇ ಒಡನಾಡಿ ಇದ್ದವನು ಮನುಷ್ಯ. ಕೊರಂಗು ಇದ್ದಾನಲ್ಲ, ಅವನಿಗೆ ಆಪೋಸಿಟ್ ಇದ್ದಂಥವನು ಇವನು. ಕೊರಂಗು ಆಪೋಸಿಟ್ ಗ್ಯಾಂಗಲ್ಲಿದ್ದವನು. ಕೊರಂಗು ಇವನಿಗೂ ಒಂದಲ್ಲ ಒಂದು ಕಾರಣಾಂತರದಿಂದ ಅವನಿಗೂ ವೈರತ್ವ ಆಗ್ತಾನೇ ಇರ್ತದೆ. ಕೊರಂಗು ಮತ್ತು ಜಡರಳ್ಳಿ ಕೃಷ್ಣ ಒಂದು ಕಡೆ ಆದಮೇಲೆ ಇವನು ಬಲರಾಮ ಜೈಲಿಗೆ ಹೋಗ್ಬಿಟ್ಟಾದಮೇಲೆ ಅಷ್ಟೊತ್ತಿಗಾಗಲೇ ಸುಮಾರು ಇವ್ರ ವಿರುದ್ಧವಾಗಿ ಅವರು ಮತ್ತು ಇವ್ರ ವಿರುದ್ಧವಾಗಿ ಹಲವಾರು ಘಟನೆಗಳು ನಡೆದಿರ್ತವೆ. ಸುಮಾರು ಕೇಸಸ್ಗಳು ಸಣ್ಣ ಪುಟ್ಟ ನಡೆದಿರ್ತವೆ. ಬಲರಾಮ ಮತ್ತು ಈ ಕೌಂಟರ್ ಯಾರು ಕೊರಂಗು ಮತ್ತು ಜಡರಳ್ಳಿ ಕೃಷ್ಣ ವಿಚಾರದಲ್ಲಿ. ಅದ್ರ ಮಧ್ಯದಲ್ಲಿ ಇದೆಲ್ಲ ಯಾವಾಗ ನಡೀತಾ ಇತ್ತು ಅಂದರೆ 90ನೇ ಇಸ್ವಿಯಿಂದ ಅಷ್ಟೇ. ಅದರಿಂದ ತುಂಬ ವರ್ಷಗಳ ಹಿಂದೆ ಬಲರಾಮ ಏನು ಬಂದಿಲ್ಲ. ಯಾವಾಗ ಈ ಕೊತ್ವಾಲ ಮರ್ಡರ್ ಆಗ್ತಾನಲ್ಲ, ಕೊತ್ವಾಲ ಮರ್ಡರ್ ಆಗಿ ಜಯರಾಜ್ ಮರ್ಡರ್ ಆಗ್ತಾನಲ್ಲ 89 ಎಂಡಿಂಗಲ್ಲಿ, ಅದಾದಮೇಲೆ ಅನಿಲ್ ಕುಮಾರ್ ಮರ್ಡರ್ ಆಗ್ತಾನಲ್ಲ, ಅಲ್ಲಿಂದ ಈ ಬಲರಾಮು ಉಟ್ಕೊಂಡು ಬಂದಿದ್ದಷ್ಟೇ. ಶ್ರೀಧರ್ ಬಂದಿದ್ದು ಕೊತ್ವಾಲ ಪೀರಿಯಡಲ್ಲಿ. ಕೊತ್ವಾಲ ಮತ್ತು ಜಯರಾಜ್ಗಳ ಇಬ್ಬರುಗಳ ಮಧ್ಯೆ ಅದಾದಮೇಲೆ ಅವರು ಇಬ್ಬರು ಅದಾದಮೇಲೆ ನೆಕ್ಸ್ಟ್ ಅನಿಲ್ ಕುಮಾರ್ ಹೋಗ್ತಾನೆ. ಹೀಗೆ ಅವ್ರು 3 ಜನ ಹೋಗುವಂಥ ಪರಿಸ್ಥಿತಿಯಲ್ಲಿ ಬಲರಾಮ್ನೂ ಸಹ ಜೊತೆಲಿ ಬರ್ತಾನೆ ಇವ್ರ ಜೊತೆಯಲ್ಲಿ. ಬಟ್ ಎಲ್ಲೂ ಸಹ ಬಲರಾಮ್ ಇವ್ರ ಜೊತೆ ಈ ಕೊತ್ವಾಲನ್ ಕೇಸಲ್ಲೇ ಆಗಲಿ ಬಲರಾಮ್ ಇಲ್ಲ. ಈಗ ಜಯರಾಜ್ ಮರ್ಡರ್ ಕೇಸಲ್ಲಿ ಆಗಲಿಲ್ಲ, ಬೇರೆ ಅನಿಲ್ ಕುಮಾರ್ ಮರ್ಡರ್ ಕೇಸಲ್ಲಿ ಆಗಲಿ ಬಲರಾಮ್ ಇಲ್ಲ. ಹೀಗೆ ಎಲ್ಲೂ ಸಹ ಇಂಥ ಒಂದು ಘಾತಕರ ಏನು ಮರ್ಡರ್ಗಳಾಗ್ತಾವಲ್ಲ, ಕೊಲೆಗಳಾಗ್ತಾವ, ಅಲ್ಲೆಲ್ಲೂ ಇವಂದೆಲ್ಲೂ ನೆರಳಿಲ್ಲ. ಆದರೆ ಇವಂದೇ ಆದಂಥ ನೆರಳೇನು ಅಂತ ಅಂದರೆ ಇವ್ರು ಯಾರು ಬೇರೆಯವರು ಇವ್ರಿಗೆ ಅಂದರೆ ಇನ್ನೊಂದು ಕಡೆ, ಈ ಕಡೆ ಯಾವುದು ನಮ್ಮ ಈ ಭಾಗ ಇದೆಯಲ್ಲ ವಿಜಯನಗರದಲ್ಲಿ, ಈ ಕಡೆ ತಮ್ಮಯ್ಯ ಗೋವಿಂದನ ಮಧ್ಯೆ ಏನು ನಡೀತಾ ಇರ್ತದೆ, ಮತ್ತು ಆ ಕಡೆ ಸೈಡು ಕಾಮಾಕ್ಷಿ ಪಾಳ್ಯದ ಕಡೆ ಅವನು ಕೇಬಲ್ ಮಚ್ಚ, ಆಮೇಲೆ ಹೀಗೆ ಹಲವಾರು ಅವನ ಗ್ಯಾಂಗ್ಗಳು ಆ ಭಾಗದಲ್ಲಿ ಗಾಯತ್ರಿ ನಗರ ಹೀಗೆ ತುಂಬ ಒಂದು ಗ್ಯಾಂಗ್ಗಳು ಆ ಕಡೆ ಸೈಡು ನಡೀತಾ ಇರುವಂಥ ಸಮಯದಲ್ಲಿ ಇವನೊಬ್ಬ ಬರ್ತಾನೆ ಅಷ್ಟೇ ಬಲರಾಮ್. ಅವನಿಗೆ ಶಿವಮೊಗ್ಗದಲ್ಲಿ ಭಾಳ ಗಟ್ಟಿಯಾದಂಥ ನೆಲೆ ಇರ್ತದೆ. ಅದಾದಮೇಲೆ ಅಲ್ಲೂ ಒಂದು 2 ಕೇಸಲ್ಲಿ ಅರೆಸ್ಟ್ ಆಗ್ಬಿಟ್ಟು ಆದಮೇಲೆ ಇಲ್ಲಿಗೆ ಬಂದು ಸೇರ್ಕೊಂಡು ಆದಮೇಲೆ ಇಲ್ಲಿಗೆ ಬಂದು ಇವ್ರ ಜೊತೆ ಇದ್ದಾದಮೇಲೆ ಶ್ರೀಧರ್ ಇವ್ರ ಜೊತೆಗೆ ಇರ್ತಾನೆ. ಹೌದೌದು, ಶ್ರೀಧರ್ ಒಟ್ಟಿಗೆ ಇವ್ರ ಜೊತೆಯಲ್ಲಿ ಇರ್ತಾನೆ. ಎಲ್ಲೂ ಬೇರೆ ಏನು ಇಂಡಿಪೆಂಡೆಂಟಾಗಿ ಹೋಗಿ ಮಾಡ್ತಕ್ಕಂಥದ್ದೇನಿಲ್ಲ. ಬಟ್ ಭಾಳ ಜೈಜಾಂಟಿಕ್ ಪರ್ಸನಾಲಿಟಿ ಒಂಥರ. ಅವನು ನೋಡಿದ್ರೆ ನಾವು ಏನು ಎನ್ಕೌಂಟ್ರ್ ಮಾಡಿದ್ವಿ ಎರಿಕ್ ಡ್ಯಾನಿಯಲ್ ಡಿಸೋಜಾ ಅಂದ್ಬಿಟ್ಟು ಅಂತ, ಸೇಮ್ ಡಿಟೋ ಅದೇ ಥರನೇ 6.3 ಇದ್ದಂಗಿದ್ದ ಒಂಥರ ಭಾಳ ಜೈಜಾಂಟಿಕ್ ಅಂತದ. ಈಸ್ ಎ ಕಲರ್ಫುಲ್ ಮ್ಯಾನ್. ರೌಡಿಸಮ್ಮಲ್ಲಿ ಭಾಳ ಅತ್ಯಂತ ಎತ್ತರಕ್ಕಿದ್ದ. ಆಮೇಲೆ ಜಾನುಬಾಹು, ನೋಡಿದ್ರೆ ಲುಕ್ ನೋಡಿದ್ರೆ ಯಾರೇ ಆಗಲಿ ಒಂಥರ ಈಸ್ ಎ ಪ್ಲೀಸಿಂಗ್ ಪರ್ಸನಾಲಿಟಿ ಇದ್ದ ಮನುಷ್ಯ. ಅವ್ನು ಮಾತಾಡೋದು ಅಷ್ಟೇ ಚೆನ್ನಾಗಿ. ಯಾಕೆಂದ್ರೆ ನಾವು ಮಾತಾಡಿಸಿದ್ದೀವಿ 94ರಲ್ಲಿ ನಾವು ಜೈಲಿಗೆಲ್ಲ ಹೋದಾಗ ಒಳಗಡೆಗೆ ಶಿವಾಜಿನಗರದ ಕೇಸ್ ಇಟ್ಕೊಂಡು ನಾವೆಲ್ಲ ಒಳಗೆ ಹೋಗಿ ಮಾತಾಡಬೇಕಾದಾಗ ಇವನು ಬರ್ತಿದ್ದ. ಬೇರೆಯವ್ರಿಗೆ ಯಾರಿಗೂ ಮಾತಾಡೋಕೆ ಹೋದಾಗ ಆವಾಗ ಅವ್ನು ಬಲರಾಮ ಅಂತ ಹೇಳಿದ್ರೆ ಆವಾಗ ಬಲರಾಮ್ಗೆ ನೀನು ಜೈಲಲ್ಲಿರುವಾಗ ಮಾತಾಡುವಂಥದ್ದು ಇತ್ತು, ಮಾತಾಡ್ಕೊಂಡು ಬರ್ತಿದ್ವಿ ನಾವು. ಏನಾದರೂ
ಇದ್ದರೆ ಏನಾದರೂ ಹೇಳ್ತಾರೇನೋ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಅಷ್ಟೇ. ಆ್ಯಸ್ ಎ ಪೊಲೀಸ್ ಮನ್ನಾಗಿ ಮಾತಾಡ್ತಾ ಇದ್ವಿ, ತನಿಖೆಯಿಂದ ಯಾವುದೂ ನಾವೇನು ಅಲ್ಲಿ ಒಳಗಡೆ ಏನು ಮಾತಾಡಿಸ್ತಿರ್ಲಿಲ್ಲ. ಯಾವಾಗ ಈ ಕೇಸ್ಗಳಲ್ಲಿ ಆಚೆ ಆಮೇಲೆ ಏನಾಗ್ತು, ಇವ್ರ ಮಧ್ಯದಲ್ಲಿ ಭಾಳ ಸ್ಫಟಿಕದಂತಹ ಇನ್ಫಾರ್ಮೇಷನ್ಗಳು ಆಚೆ ಬಂದ್ಬಿಟ್ಟು ಬಲರಾಮನಿಗೂ ಮತ್ತು ಕೊರಂಗು ಮತ್ತು ಜೇಡ್ರಳ್ಳಿ ಕೃಷ್ಣನಿಗೆ ಇವರು ನೀನು ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ, ಫೀಲ್ಡಿಂಗ್ ಮಾಡ್ತಾ ಇದ್ದಾರಂತೆ, 100% ಇಂಥ ಕಡೆ ನೀನು ಇದ್ದಂತೆ, ಅಟ್ಯಾಕ್ ಮಾಡ್ದಂತೆ, ನೀನು ಸಿಗಲಿಲ್ವಂತೆ, ಇಂಥ ಕಡೆ ನೀನು ಪ್ರೋಗ್ರಾಮ್ ಮಾಡ್ತಾ ಇದ್ದಂತೆ, ಅಲ್ಲಿಗೆ ಬಂದು ನೀನು ಅಷ್ಟೊತ್ತಿಗಾಗಲೇ ಖಾಲಿ ಮಾಡ್ಕೊಟ್ಟೋಗ್ಬಿಟ್ಟಿದ್ದಂತೆ, ಅಲ್ಲಿ ಮುಗಿಸ್ಬಿಡೋರಂತೆ. ಇಂಥದನ್ನ ಬೆಳಿಗ್ಗೆ ಎದ್ದ ಅಂದರೆ ಕಾರ್ಯಕ್ರಮಗಳು ಇವ್ರ ವಿರುದ್ಧವಾಗಿ ನಡೀಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಅಂದರೆ ಬಲರಾಮನ ವಿರುದ್ಧ ಕೊರಂಗು ಮತ್ತು ಜೇಡ್ರಳ್ಳಿ ಕೃಷ್ಣ ಅವರು ಮಾಡ್ತಾ ಇರೋ ಅಂದರೆ ಬಲರಾಮ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಹೊಡಿಯೋದಕ್ಕೆ, ಒಡಿಸೋದಕ್ಕೆ ನಿಮ್ಮನ್ನ ಅಂತ ಇವ್ರಿಗೆ. ಹಾಗೆ ಆಮೇಲೆ ಏನಾಗೋಯ್ತು, ಇದು ಹೌದಾ ಈ ಮಟ್ಟಕ್ಕೆ ನಮಗೆ ಮಾಡ್ತಾವನ ಇವನು, ಹಂಗಾರೆ ನಮ್ಮನ್ನು ಏನಾರು ಗ್ಯಾರಂಟಿ ತೆಗೆದು ಬಿಡ್ತಾನೆ, ಆ ಶಕ್ತಿ ಇತ್ತು ಇವನಿಗೆ. ಯಾರಿಗೆ? ಬಲರಾಮನಿಗೆ ಆ ತಾಕತ್ತಿತ್ತು. ಆಚೆ ಆ ಮಟ್ಟದ ಹುಡುಗರುಗಳು ಇದ್ದರು, ಮತ್ತು ಆ ಥರ ಸಾಥ್ ಕೊಡೋರು ಇದ್ದರು ಬಲರಾಮನ ಕಡೆ. ಆಮೇಲೆ ಅದೇ ಥರನೇ ಜೈಲಲ್ಲೂ ಇದ್ದರು, ಅವನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಒಳಗಡೆನೆ ಒಂದು ಟೀಮ್ ಇರಿಸ್ಕೊಂಡಿದ್ದ. ಅದನ್ನು ಮೀರಿ ಒಳಗಡೆ ಜೈಲೊಳಗಡೆ ಅಷ್ಟೊಂದು ಕೋಟೆ ಕಟ್ಕೊಂಡು ಅಷ್ಟೊಂದು ಜನನ ಬಾಡಿಗಾರ್ಡ್ಗಳು ಇಟ್ಕೊಂಡಿದ್ರು ಸಹ ಅದನ್ನು ಮೀರಿ ಆ ಬಲರಾಮನ ಯಾವಾಗ ಕೊಲೆ ಆಗುತ್ತೆ ನೋಡಿ, ಅದು ಹಿಸ್ಟ್ರಿ ಜೈಲಿನೊಳಗಡೆ, ಅದು ದಿಗ್ಭ್ರಮೆ ಆಗುವಂಥ ವಿಚಾರ. ಯಾರೂ ಸಹ ಅದುವರೆಗೂ ಸುತ್ತ ಒಂದು ಕೋಟೆ ಕಟ್ಕೊಂಡು ಜೈಲಲ್ಲಿ ಇದ್ದವರೇ ಇಲ್ಲ, ರೌಡಿಗಳು ಇದ್ದರು. ಯಾರು? ಜಯರಾಜ್ ಇರ್ತಿದ್ದ. ಜಯರಾಜ್ ಮಾತ್ರ ಒಬ್ಬನೇ ಇರುವ. ಅದು ಇಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು ಹೋಗಿ ಮೈಸೂರು ಜೈಲಿಗೆ ಸೇರ್ಕೊಬಿಟ್ಟಿರೋದು. ಹಲವಾರು ಸುಮಾರು ವರ್ಷಗಳ ಗಟ್ಟಲೆ ಜಯರಾಜು ಮತ್ತು ಅಗ್ನಿಶ್ಚಿದವರು ಅಲ್ಲಿದ್ಬಿಟ್ರಲ್ಲ, ಜೈಲಲ್ಲಿ ಇದ್ಕೊಬಿಟ್ರಲ್ಲ ಇವರಿಬ್ರು. ಮೈಸೂರು ಜೈಲಲ್ಲಿ ಇದ್ದದ್ದೇ ಕಮ್ಮಿ ಇಲ್ಲಿ ಬೆಂಗಳೂರು ಜೈಲಲ್ಲಿ ಕೊತ್ವಾಲ್ ಮರ್ಡರ್ ಕೇಸಲ್ಲಿ. ಹಾಗೆ ಇವನು ಆಗಲ್ಲ, ಇವನು ಸುತ್ತನೇ ಒಂದು ಪಡೆಗಳಿರ್ತಿತ್ತು ಒಳಗಡೆ ಹೋಗ್ಬೇಕಂತ ಸಮಯದಲ್ಲಿ. ಸರ್ ಯಾವ ಕೇಸಲ್ಲಿ ಇವನು ಹೋಗಿದ್ದ ಸರ್? ಇವನು ಅದು ಮರ್ತ್ಕೊಬಿಟ್ಟಿದ್ದೇನೆ ಯಾವ ಕೇಸಲ್ಲಿ ಒಳಗಡೆ ಹೋದಾಗ್ಬಿಟ್ಟು ಅಂತ ನಾನು ಹೇಳ್ತೀನಿ ನಿಮ್ಗೆ. ಬಟ್ ಸರ್ ಅವನಿಗೆ ಮರ್ಡರ್ ಅಂದರೆ ಈಗ ಅವನು ಜೈಲಿಗೆ ಹೋಗಿದ್ದಕ್ಕೆ ಮರ್ಡರ್ ಮಾಡಿಸಿದ್ದೆ ಯಾರು ಸರ್? ಈಗ ಇವ್ರನ್ನ ಬಲರಾಮನ್ ಮರ್ಡರ್ ಮಾಡಿ ಅಂದರೆ ಬಲರಾಮನ್ನ ಒಡಿಸ್ಲೇಬೇಕು, ಬಲರಾಮನಿಗೆ ಕೊಲ್ಲೇಬೇಕು ಅಂತ ಅನ್ನುವಂಥ ಮನಸ್ಥಿತಿ ಕೊರಂಗುಗಿದ್ದದ್ದು. ಕೊರಂಗುನೇ ಪ್ಲ್ಯಾನ್ ಮಾಡಿದ್ದು. ಅದರಲ್ಲಿ ಒಂದು ಅಲ್ಲಿ ಒಳಗಡೆಗೆ ಜೈಲಿಗೆ ಕಳಿಸ್ಕೊಟ್ಟಿದ್ದೆ. ಬೇರೆ ಕೇಸಲ್ಲಿ ಎಲ್ಲ ತಯಾರು ಮಾಡಿ ಕಳಿಸ್ಕೊಟ್ರು. ಯಾರೋ ಮುನ್ನ ಚಪ್ಪಟೆ ಗಿಪ್ಟೆ, ಯಾರೋ ನಾಗ ಮಾದೇಶಿ, ಏನು ಎಲ್ಲ ವೇಸ್ಟ್ ಬಾಡಿಗಳೇ, ಏನು ಅಂಥ ಗಟ್ಟಿಯಾದಂಥವ್ರು ಯಾರೂ ಇಲ್ಲ. ಬಟ್ ಹೋಗಿ ನಾವು ಸಜಾ ಆಗ್ತದೆ, ನಾವು ಹೊಡೆದ್ರೆ ಗ್ಯಾರಂಟಿ ನಮ್ಗೆ ಸಜಾ ಆಗ್ಬಿಡ್ತದೆ, ನಮ್ಗೆ ಒಳಗಡೆ ಜೈಲಲ್ಲಿ ಅಂತ ಇದ್ದರು. ಅದನ್ನು ತಿಳ್ಕೊಂಡ್ರೂ ಸಹ ಒಳಗಡೆ ಹೋಗಿ ಅವ್ರನ್ನ ಕೊಂದಾಕಿ ಅವ್ರಿಗೆ ಸಜಾನೂ ಆಗ್ಬಿಡ್ತು ಬಿಡಿ. ಅಂಥ ಮನಸ್ಥಿತಿಲಿ ನಮಗೆ ಸಜಾ ಆಗ್ತದೆ, ಅವ್ನು ಕೊಂದರೆ ಅಂತ ಅನ್ನುವಂಥದ್ದೊಂದು ಪ್ರಿಪೇರ್ ಆಗಿ ಬರ್ಬೇಕಲ್ಲ ಜೈಲಿಗೆ. ಪ್ರಿಪೇರ್ ಮಾಡಬೇಕಲ್ಲ ಅವ್ರನ್ನ, ಒಂಥರ ಏನು ಈ ಸೂಸೈಡಲ್ ಗ್ಯಾಂಗ್ ಥರ. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಕೊರಂಗು ಕೈಲಿ ಮಾತ್ರ ಮಾಡೋಕ್ಕಾಗ್ತಿತ್ತು. ಬೇರೆ ಇನ್ಯಾರ ಕೈಲೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಈಗಾಗಲೇ ಹಿಂದೆ ಒಂದು ಕೇಸ್ಗಳಲ್ಲೂ ಈ ಥರ ಪ್ರಯೋಗ ಮಾಡಿದ್ದಾರೆ ಅಲ್ಲಿ ಒಳಗಡೆ. ಆಮೇಲೆ ಬ್ಯಾಕ್ಡೇವ್ ರಾಜ ಅವರೆಲ್ಲ ಕೆಲವು ಜನ ಎಲ್ಲ ಒಳಗೋಗಿ ಹೋದ್ರೆಲ್ಲ, ಅವನು ಸೇರ್ಕೊಂಡಿದ್ದ ಇದ್ರೊಳಗಡೆ. ಬ್ಯಾಕ್ಡೇವ್ ರಾಜ ಅಂದ್ಬಿಟ್ಟು ಅಂತ ಇದ್ರ ಒಳಗಡೆಗೆ ಇದ್ದಂಥದ್ರಲ್ಲಿ ಬರೀ 5 ಜನ. ನೋಡಿ ಎಂಥ ಟೈಮ್ನ ಚೂಸ್ ಮಾಡ್ಕೋತಾರೆ ಒಳಗಡೆ. ಬಲರಾಮ್ಗೆ ಎಲ್ಲ ತಿಂಡಿ ಅಲ್ಲಿ ಹೋಗ್ಬಿಡ್ತಾರೆ ಫುಲ್ಲು, ಒಬ್ಬರು ಇರಲ್ಲರು ಬ್ಯಾರಕ್ಕಲ್ಲಿ, ಇವನೊಬ್ಬನೇ ಇರ್ತಾನೆ. ತಿಂಡಿ ಮಾಡೋಕ್ಕೆ ಹೋಗಿರ್ತಾರೆ ತಿಂಡಿಗೆ. ಯಾಕೆಂದರೆ 6 ಗಂಟೆಗೆ ಇದು ಕೊಡ್ತಾರೆ ಕುಡಿಯೋದಕ್ಕೆ, ಆಮೇಲೆ 7 ಗಂಟೆಗೆ ತಿಂಡಿ ಕೊಟ್ಬಿಡ್ತಾರೆ. ಎಲ್ಲ ತಿಂಡಿ ಒಂದೇ ಸಾರಿ ಹೋಗ್ಬಿಡ್ತಾರೆ. ಇವ್ನು ತಿಂಡಿಗೆ ಹೋಗಲ್ಲ, ಇವ್ರು ಯಾರು ಅಲ್ಲಿ ಶಿಷ್ಯಂದಿರು ತೊಗೊಬರ್ತಾರೆ ಹೋಗ್ಬಿಟ್ಟು. ಅವಾಗ ಇವ್ನು ಶಿಷ್ಯಂದಿರೆಲ್ಲ ಹೋಗಿದ್ದಾರೆ, ತಿಂಡಿ ತೊಗೊಂಡು ಬರ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ಇವ್ರು 5 ಜನ ಇದ್ರಲ್ಲ, ಇವ್ರುಗಳು ಕಾಯ್ದುಬಿಟ್ಟವ್ರೆ ಬಂದು ಬ್ಯಾರಕ್ ಹತ್ರ. ಅವನು ಸ್ನಾನ ಮಾಡ್ಕೊಂಡಿದ್ದಾನೆ, ಸ್ನಾನ ಮಾಡ್ಬಿಟ್ಟು ಈಚೆಗೆ ಬರ್ತಾ ಇದ್ದಂಗೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅವನು ಅಲ್ಲಿಂದ ಅವ್ರನ್ನ ಎತ್ತಾಕೊಂಡು ಆಚೆ ಬ್ಯಾರಕ್ಕಿಂದ ಈಚೆ ಬಂದಿದ್ದಾನೆ, ಹೊಡ್ಕೊಂಡು ಅವ್ರನ್ನ. ಇವ್ರು ಬಿಡಲಿಲ್ಲ. ಅವ್ರಿಗೆ ಗೊತ್ತಿತ್ತು, ನೀವೇನಾದರೂ ಅಕಸ್ಮಾತ್ ಹೊಡೆದು ಅಟೆಂಪ್ಟ್ ಮಾಡಿ ನೀವೇನಾದರೂ ಅವನನ್ನು ಸಾಯಿಸ್ದೆ ಬಿಟ್ಟುಬಿಟ್ರೆ ನಿಮ್ಮನ್ನೆಲ್ಲರನ್ನು ಜೈಲಲ್ಲಿ ಸಾಯಿಸ್ತಾನೆ. ನೀವು ಯಾವ ಕಾರಣಕ್ಕೂ ನಿಮ್ಮನ್ನು ಬದುಕಿಸ್ಕೊಡಲ್ಲ, 100ಕ್ಕೆ 100ರಷ್ಟು ಕೊಂದುಬಿಡ್ತಾನೆ. ನೀವು ಒಂದು ಸಾರಿ ಅಟೆಂಪ್ಟ್ ಮಾಡಿಬಿಟ್ರೆ ಕೊಲ್ಲೇಬೇಕು ಅನ್ನುವಂಥದ್ದು ಅವ್ರಿಗೆ ತೀರ್ಮಾನ ಮಾಡಿ ಕಳಿಸಿರ್ತಕ್ಕಂಥದ್ದು ಆ ಮನುಷ್ಯನಿಗೆ. ಆ ಕಾರಣಕ್ಕೋಸ್ಕರನೇ ಅವನನ್ನು ಆಮೇಲೆ ಏನು ಮಾಡ್ತಾನೆ, ಅವನು ಇನ್ನೊಬ್ಬ ಯಾರು ಓಡ್ಬೋತಾ ಇರ್ತಾನೆ, ಗಲಾಟೆ ಆಗ್ತಾ ಇರ್ತದಲ್ಲ, ಆವಾಗ ಆ ಊಟ ತಗೋಬೋತಾ ಇರ್ತಾನೆ, ಕಿತ್ಕೊಂಡು ಪ್ಲೇಟ್ ತಗೊಂಡು ಹೊಡಿಗೆ ಶುರು ಮಾಡಿಬಿಡ್ತಾನೆ. ಆಕೆ ಇದು ಮಾಡಿ ಆ ಚುಚ್ಚಕ್ಕೆ ಇದನ್ನ ತೊಗೊಂಡು ಡಿಫೆನ್ಸ್ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿಬಿಡ್ತಾನೆ. ಮಾಡೋಕ್ಕೆ ಹಿಂದೆ ಇದ್ದಂಥ ಮನುಷ್ಯ ಬಂದು ಡೈರೆಕ್ಟಾಗೆ ಒಂದು ಇದರಿಂದ ಕಟಾರಿಯಿಂದ ಚೆಸ್ಟ್ಗೆ ಹಿಂದುಗಡೆ ಬ್ಯಾಕ್ ಸೈಡಿಂದ ಹಾರ್ಟ್ಗೆ ಹಾಕಿದ ತಕ್ಷಣವೇ ಕುಸ್ಕೊಂಡು ಅಲ್ಲೇ ಬಿದ್ದೋಗ್ಬಿಡ್ತಾನೆ ಇದಕ್ಕೆ. ಆಮೇಲೆ ಮತ್ತೆ ಅವ್ನ ಕೈಯಲ್ಲಿ ಇದ್ದು ಕಿತ್ಕೊಂಡು ಮತ್ತೆ ಚುಚ್ತಾರೆ ಇವರು. ಅವನೇನು ಮಾಡ್ಕೊಂಡಿರ್ತಾನಲ್ಲ ಮುರಿದು ಒಂದು ಚಾಕು ಥರ ಅದನ್ನು. ಹಾಗೆ ಅದರಲ್ಲಿ ಕೊರಂಗು ಅರೆಸ್ಟ್ ಆಗಲ್ಲ, ಅದರಲ್ಲಿ ಶ್ರೀರಾಮ್ಪುರದ ಕಿಟ್ಟಿ ಅರೆಸ್ಟ್ ಆಗಿಬಿಡ್ತಾನೆ. ಯಾಕೆ ಸರ್? ಅಂದರೆ
ಕೆಲಷ್ಟೆಲ್ಲ ಏನೋ ಯಾಕೆ ಅವನನ್ನು ಬಿಟ್ಟರು, ಅವನೇ ಮಾಡಿಸ್ತವನು, ಯಾಕೆ ಬಿಟ್ಟರು ಅಂತ ಅನ್ನುವಂಥದ್ದು ಒಂಥರ ನಮಗೂ ಅದರಲ್ಲಿ ಏನು ಯಾಕೆ ಅದು ಆ ಥರ ಆಯಿತು ತನಿಖೆಯಲ್ಲಿ. ಅವನೇ ಈ ಜಗತ್ತಿಗೆ ಗೊತ್ತು, ಅವನೇ ಮಾಡಿಸಾದ್ಮೇಲೆ ಕೊರಂಗು ಯಾಕೆ ಬಿಟ್ಬಿಟ್ರು, ಕೊರಂಗು ಯಾಕೆ ಸೇರಲಿ, ಯಾಕೆ ಶ್ರೀರಾಮ್ಪುರ ಕಿಟ್ಟಿ ಒಳಗೆ ಬಂದ, ಯಾಕೆ ಜಡರಳ್ಳಿ ಕೃಷ್ಣನು ಸಹ ಇದ್ರಲ್ಲಿ ಪಿಕ್ಚರಲ್ಲಿ ಬರಲಿಲ್ಲ ಅನ್ನುವಂಥದ್ದು ಇನ್ನೂ ಕ್ವಶನಬಲ್ ಅದು ಆ್ಯಕ್ಚುಲಿ. ಬಟ್ ಸರ್ ಒಂದು ಅಂದರೆ ಈಗ ನಾವು ಸುಮಾರು ಕ್ಯಾರೆಕ್ಟರ್ಗಳು ನೋಡಿದ್ದೀವಲ್ವಾ ಅಂಡರ್ ವರ್ಲ್ಡಲ್ಲಿ, ಈ ಬಲರಾಮ ಏನು ಸರ್ ಸ್ಪೆಷಾಲಿಟಿ ಏನು ಸರ್, ಅಂದರೆ ಏನು ವಿಶೇಷತೆ ಸರ್ ಬಲರಾಮ ಏನಿಲ್ಲ, ಭಯಂಕರ ಪಂಟ್ರ ಅವನು ಫೀಲ್ಡಲ್ಲಿ. ಒಂದು ನಾನು ನಿಮ್ಗೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಒಂದು ಸಾರಿ ಒಂದು ಗಲಾಟೆ ಆಗ್ತಾಯಿತ್ತು ಇದ್ರ ಹತ್ರ ಮಾಗಡಿ ರೋಡ್ ಒಳಗಡೆ. ಒಂದು ಗಲಾಟೆನಲ್ಲಿ ಹೆಂಗೆ ಯಾವ ಥರ ಅವನು ನಿಂತ್ಕೊಬಿಟ್ಟ ಅಂದರೆ ಯಾರು ಎದುರುಗಡೆ ನಿಲ್ಲುವಂಗೆ ಇಲ್ಲ, ಯಾವ ಮಚ್ಚುಗಳು ಅವನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಆ ಮಟ್ಟದ ಫೆರೋಷಿಯಸ್ ಮನುಷ್ಯ ಮಾಡುವಂಥ. ಆಮೇಲೆ ಎಂದೂ ಯಾವತ್ತೂ ಯಾರ ಮೈ ಮೇಲೂ ಬಿದ್ದು ಹೋಗಿ ಇವನು ಮಾಡಬೇಕು ರೌಡಿಸಮ್ನ ಅನ್ನುವಂಥ, ನಾನು ಕ್ರಿಯೇಟ್ ಮಾಡಬೇಕು ನನ್ನ ಸೀನ್ನ, ನಾನು ಹವಾ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಮನಸ್ಥಿತಿಯವನಲ್ಲ ಅವನು. ಇವನೀಗ ಹಲವಾರು ರೌಡಿಗಳು ಜೈಲಿಗೆ ಹೆಂಗೆ ಕೆಲವು ಜನ ಜಾರ್ಕೊಂಡು ಬಂದುಬಿಡ್ತಾರೋ ಅದೇ ಥರನೇ ಇವನು ಹಾಗೇನೆ ಜೈಲಿಗೆ ಜಾರ್ಕೊಬಂದ್ಬಿಟ್ಟವನು. ಬಂದು ಏನೋ ಒಂದು ಬದಲಾವಣೆ ಆಗ್ಬಿಡೋಣ ಅಂತ ಅನ್ನುವಂಥ ಬದಲಾವಣೆಗೆ ಬಯಸ್ತಾ ಇದ್ದ ಅವನು. ಯಾವಾಗ ಮರ್ಡ್ರ್ ಆಗ್ತಾನಲ್ಲ, ಆ ಮರ್ಡ್ರ್ ಆಗುವಂಥ ಸಮಯದಲ್ಲಿ ಆಗಲೇ ನಾನು ಬದಲಾವಣೆ ಆಗ್ಬಿಡೋಣ, ಆಚೆ ಹೋಗ್ಬಿಟ್ಟು ಎಲ್ಲರೂ ಇದ್ಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಇಳಿದುಬಿಟ್ಟಿದ್ದ ಅವನಾಗಲೇ ಅನ್ನುವಂಥದ್ದು. ಅವನಿಗೆ ಯಾಕೆ ಬಲರಾಮ ಅನ್ನೋ ಅವನ ಫ್ಯೂಚರ್ಸೇ, ಅವನ ನಡವಳಿಕೆನೇ ಬಲರಾಮ ಅನ್ನುವಂಥ ಹೆಸರನ್ನ ನಿರಂತರವಾಗಿ ಅಂಡರ್ ವರ್ಲ್ಡಲ್ಲಿ ಅವನನ್ನು ಚಾಪನ ಮೂಡಿಸ್ಕೊಂಡು ಬಂದಿದೆ. ಬೇರೆ ಅಂಥ ಮಹಾನ್ ಕೊಲೆಗಳೇನು ಮಾಡಿಬಿಟ್ಟಿದ್ದೇ ಆಗಲಿ, ಮತ್ತು ಮಹಾನ್ ಅವನು ರೌಡಿಸಮ್ಗೆ ಕೊತ್ವಾಲ ಮತ್ತು ಜಯರಾಜು ಏನು ಕಟ್ಟಿದ್ರಲ್ಲ ಕೋಟೆ, ಆ ಥರ ಯಾವುದೇ ಒಂದು 4 ಕೋಟೆನೂ ಕಟ್ತಿಲ್ಲ, ಒಂದು ಯಾವುದಕ್ಕೂ ಚಪ್ಪಡಿ ಕಲ್ಲು ಎಳೆದಿಲ್ಲ. ಆದ್ರೂ ಸಹ ಅವನು ಯಾಕೆ ರೌಡಿಗಳಲ್ಲಿ ಯಾಕೆ ಅವನನ್ನು ಜಾಸ್ತಿ ನೆನೆಸ್ಕೊಳ್ತಾರೆ ಅಂತ ಅನ್ನುವಂಥದ್ದು, ಅಂದರೆ ಆ ಮಟ್ಟದ ಅಂದರೆ ಒಳ್ಳೆತನ ಜಾಸ್ತಿ. ನಾವೇನೋ ಆಯಿತು ಮುಗ್ದಾಯಿತು ರೌಡಿಸಮ್ ಆಗೋಯ್ತು, ಏನೋ ಬಂದ್ಬಿಟ್ಟ ಒಳಗಡೆಗೆ, ನಾವೀಗ ಆಚೆ ಹೆಂಗೆ ಹೋಗಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅದು ಆ ಜೀವನದಲ್ಲಿ ಎಲ್ಲೋ ಅದು ಬೇರೆಯವ್ರಿಗೂ ಮಾರ್ಗದರ್ಶನ ಆಗ್ತಾ ಇರ್ತದೆ. ಇವನು ಸರಿಯಪ್ಪ, ಅವನು ಜೊತೆಲಿದ್ರೂ ನಮ್ಮನ್ನೇನು ಮಾಡ್ತಾ ಇಲ್ಲ, ನಮಗೇನು ನಾವೆಲ್ಲ ಒಟ್ಟಿಗೆ ಇರುವಂಥದ್ದು ಅವಕಾಶ ಮಾಡಿಕೊಡ್ತಾನೆ. ಈಗ ಒಂದು ಗ್ಯಾಂಗ್ ಆಗಿಬಿಟ್ರೆ ಆ ಗ್ಯಾಂಗ್ ಬಿಟ್ಟು ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಹೋಗೋದೇ ಇಲ್ಲ, ಅವ್ರನ್ನ ಮುಗಿಸುವಂಥ ಪರಿಸ್ಥಿತಿವರೆಗೂ ಯಾವಾಗೂ ಇರ್ತಾರೆ. ಆ ಕಾರಣಕ್ಕೋಸ್ಕರ ನೋಡಿ, ಯಾವತ್ತು ನಾನು ಒಂದು ಸಾರಿ ಈ ಮರ್ಡ್ರ್ ಹೆಂಗಾಯಿತು ಅಂದರೆ, ನಾನು 95ರಲ್ಲಿ ನಾನು ಬಸಂತ್ ಗೊತ್ತಲ್ಲ, ಶ್ರೀಧರ್ ಅವ್ರ ತಮ್ಮ, ಅಗ್ನಿ ಶ್ರೀಧರ್ ತಮ್ಮ, ನಾವೆಲ್ಲ ಕನಕಪುರದಿಂದನೂ ಫ್ರೆಂಡ್ಸೇ. ಅವರು ಅವಾಗ ಕಾಲೇಜಲ್ಲಿ ಓದ್ತಾ ಇರಬೇಕಾದಾಗ ನಾವೆಲ್ಲ ಒಟ್ಟೊಟ್ಟಿಗೆ ಓದ್ಕೊಬಂದವ್ರು. ಇಲ್ಲೂ ಪೊಲೀಸಾಗಿ ಸೇರ್ಕೊಂಡಿದ್ದವರು, ಅಂದರೆ ಸಬ್ ಇನ್ಸ್ಪೆಕ್ಟ್ರಾಗಿ, ನಾವೆಲ್ಲ ಒಂದೇ ಬ್ಯಾಚು. ಅವನು ಎಲ್ಲೋದ್ರೂ ನಾನು ಜೊತೆಯಲ್ಲಿ ಹೋಗ್ತಿದ್ವಿ. ಎಲ್ಲೋದ್ರೂ ಅವನು ಯಾವ್ದಾರು ಆಚೆ ಔಟಿಂಗ್ ಎಲ್ಲರೂ ಹೋಗ್ಬೇಕು ಅಂದಾಗ ಅವ್ರು ಧರ್ಮಸ್ಥಳಕ್ಕೆ ಹೋದ್ವಿ, ಇದಕ್ಕೆ ಹೊರನಾಡುಗೆ. ಅಲ್ಲಿಂದ ಬರ್ತಾಯಿದ್ದು, ಹೊರನಾಡಿಂದ ಬಂದ್ವಿ. ಅಲ್ಲೇನೋ ಸ್ವಲ್ಪ ಕಾರ್ ಕೆಟ್ಟಾದ್ಮೇಲೆ ನಾನು ಒಂದು ಸ್ವಲ್ಪ ಹೋಗಿ ಯಾರನ್ನೋ ಕರ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಾನು ಬರ್ತೀನಿ ಬಸಂತ್ ಅಂತ. ಸರಿ, ಅಲ್ಲಿ ಇದಕ್ಕೆ ಹೋದ್ವಿ, ಎಲ್ಲಿಗೆ ಹೊರನಾಡುಗೆ, ಕಳಸದಿಂದ ನಾನು ಎಲ್ಲ ರೆಡಿ ಮಾಡ್ಕೊಂಡು ಒಬ್ಬ ಮೆಕ್ಯಾನಿಕ್ ಕರ್ಕೊಂಡು ಮುಖ ಭಾಳ ಒಂಥರ ಬೇಜಾರಾಗಿ ಬಸಂತ್ ಬರ್ತಾಯಿದ್ದ. ಯಾಕೆ ಬಸಂತ್ ಕಾರ್ ಮೆಕ್ಯಾನಿಕ್ ಕರ್ಕೊಬರಕ್ಕೆ ಹೋಗಿದ್ವಿ. ಯಾಕೆ ಬಸಂತ್, ಏನು ಸಮಾಚಾರ ಅಂತ ಕೇಳಿದೆ. ಬಲರಾಮನ್ ಹೊಡೆದಾಕ್ಬಿಟ್ರಂತೆ ಜೈಲಲ್ಲಿ ಅಂತ ಅಂದರು. ಓ ಹೌದಾ, ಯಾರು ಹೇಳಿದವರು? ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ, ಏನು ಮಾಡಿರಲಿಲ್ಲಲ್ಲ ಫೋನ್ನ, ಈ ಥರ ನಮ್ಮ ಅಣ್ಣ ಬೇಜಾರು ಮಾಡ್ಕೊಬಿಟ್ಟಿದ್ದೆ, ಹೊಡೆದಾಕ್ಬಿಟ್ಟಿದ್ದಾನೆ ಜೈಲಲ್ಲಿ ಅಂತ ಒಂಥರ ಆ ಮನುಷ್ಯನಿಗೆ ಅವರ ಮನೆಯ ಜೊತೇಲಿ ಇರ್ತಕ್ಕಂಥ ಒಬ್ಬ ಇವರ ಜೊತೇಲಿ ಹುಟ್ಟಿದವನು ಹೇಗೆ ಕೊಲೆ ಆದರೆ ಎಷ್ಟು ನೋವಾಯ್ತದೋ ಅವ್ರಿಗೆ ಅಷ್ಟಾಯಿತು. ಅಂದರೆ ಆ ಮನುಷ್ಯನ ಗುಣ ಎಷ್ಟು ಇಷ್ಟ ಆಗಿರ್ಬೇಕು ಹೇಳಿ ಇವ್ರಿಗೆ. ಈಗ ನಾನೊಬ್ಬ ಸತ್ತೋಗ್ಬಿಟ್ಟ ಅಂತ ಅಂದಾಗ, ಜೊತೇಲಿದ್ದವನು ಯಾರೋ ಇದ್ದವನು ತೀರ್ಕೊಬಿಟ್ಟಾಗ ನನಗೆ ಭಾಳ ಆಘಾತ ಆದಾಗ ಏನಾಗ್ತದೆ ಹೇಳಿ, ನಾನು ಆ ಮನುಷ್ಯನ ಏನೋ ಒಳ್ಳೆಯ ಗುಣಗಳು ನನ್ನ ಮೇಲೆ, ಅವನ ಸಹಾಯನೋ, ಅವನ ಒಳ್ಳೆತನನೋ, ಅವನ ಬುದ್ಧಿವಂತನೋ, ಅವನ ಅಸಾಧಾರಣ ಧೈರ್ಯನೋ ಎಲ್ಲೋ ಒಂದು ಕಡೆ ನಮಗೆ ಆದ್ರೆ ಮಾತ್ರನೇ ನಮಗೆ ಬೇಜಾರಾಗೋಕ್ಕೆ ಸಾಧ್ಯ ಆಗೋದು. ಇನ್ನೇನು ಕಾರಣಕ್ಕೂ ಆಗಲ್ಲ. ಹಾಗೆ ಹಂಗೆ ಹೇಳ್ದ. ಆಮೇಲೆ ನನಗೂ ನಾವು ತೀರಾ ಏನು ಅವ್ರ ವಿರುದ್ಧ ಜಾಸ್ತಿ ಕೆಲಸ ಮಾಡದೆ ಹೋದ್ರೂ, ಯಾಕೆಂದರೆ ಇವರೆಲ್ಲ ಅಷ್ಟೊತ್ತಿಗಾಗಲೇ ಹೋಗಿ ನಮ್ಮ ಪೊಲೀಸಿಗೆ ಸೇರೋ ಅಷ್ಟೊತ್ತಿಗೆ ಇವರೆಲ್ಲ ಕಾಂದಾನ ಹೋಗೇ ಬಿಟ್ಟಿತ್ತು, ಯಾರೂ ಇರಲಿಲ್ಲ. ಇನ್ನು ಉಳ್ಕೊಂಡಿದ್ದಾವನೇ ಇವರು ಅಷ್ಟೇ ಕೆಲವಷ್ಟು ಕೇಸ್ಗಳಲ್ಲಿ. 96
ಆದಮೇಲೆ 90ರವರೆಗೂ ಎಲ್ಲ ಈ ಘಟಾನುಘಟಿಗಳೆಲ್ಲ ಕೋಟೆ ಚಿತ್ರದುರ್ಗದ ಕಲ್ಲೆಲ್ಲ ಕಿತ್ತಾಕಿ ಎಲ್ಲ ಪಾಳಾಗಿ ಎಲ್ಲ ಹೋಗ್ಬಿಡ್ತು, ಯಾವುದು ಕೋಟೆ ಉಳ್ಕೊಳ್ಳಿಲ್ಲ. ಇನ್ನು ಉಳ್ಕೊಂಡವರೆಲ್ಲ ಇಲ್ಲಿ ಪುಡಿ ಪುಕ್ಕ ಅವರು ಇವರು ಅಷ್ಟೇ, ಅಲ್ಲಿ ಇಲ್ಲಿ ಎಲ್ಲ ಅವರು ಸುಮಾರು ಜನ ಎಲ್ಲ ಹೋಗ್ಬಿಟ್ರು. ಅವರು ಎಲ್ಲ ಅದೇನು ಕೆರೆನ ಕೂಳೆ ಮಾಡೋದು ಅಂತ ಕರೀತಾರೆ, ಕಮ್ಮಿ ಆಗೋದಾಗ ನೀರು ಎಲ್ಲ ಹೋಗ್ಬಿಟ್ಟು ನೀರೆಲ್ಲನೂ ಎಲ್ಲ ಗಬಡ ಮಾಡಿದಾಗ ಮಾಡಿಬಿಟ್ಟು ಮೀನೆಲ್ಲ ಎದ್ಬಿಡ್ತಾವೆ ಮೇಲಕ್ಕೆ. ಹಂಗೆ ಫೀಲ್ಡಿಂಗ್ ಟೈಮ್ ಆಗ 90 ಎಲ್ಲ ಹಿಡ್ಕೊಂಡು ಹಂಗೆ ತೇಲ್ತಾರವನ್ನ ಹಿಡ್ಕೊಂಡು ಎತ್ಕೊಬಂದು ಎಲ್ಲ ತಗೊಬಂದು ಬೆಂಕಿಗೆ ಹಾಕೊಂಡು ಸುಟ್ಕೊಬಿಡುವಂಥ ಟೈಮ್ ಅದು. ಹಾಗಾಗಿ ಬೇರೆ ಥರವಾದಂಥ ರೌಡಿಸಮ್ಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಆ ಕಾರಣಕ್ಕೆ ಇದೊಂದು ಸಣ್ಣ ಇನ್ಸಿಡೆಂಟ್. ನಿಮ್ಮ ಲ್ಯಾಂಗ್ವೇಜ್ ಭಾಳ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಸರ್ ಒಂದು ಕೊನೆಯದಾಗಿ ಸರ್ ಒಂದು ವಿಚಾರ, ಮೊನ್ನೆ ವಿನೋದ್ ಕೂಡ ಇದೇ ಮಾತನ್ನ ಹೇಳಿದ್ರು ಅನ್ಸುತ್ತೆ. ಅಂದ್ರೆ ಚಕ್ರವ್ಯೂಹದಲ್ಲಿ ಅಂದ್ರೆ ಪ್ರತಿಯೊಬ್ಬ ರೌಡಿ ಕೂಡ ಅಂದ್ರೆ ರೌಡಿಸಮ್ ಎಂಟ್ರಿ ಕೊಡೋನು ಹೆಂಗೆ ಅಂದ್ರೆ ಅದು ಚಕ್ರವ್ಯೂಹದೊಳಗೆ ನುಗ್ಗಿರುವಂಥ ಅಭಿಮನ್ಯು ಥರ ನುಗ್ಗಕ್ಕೆ ಬರುತ್ತೆ ಅಷ್ಟೇ, ವಾಪಸ್ ಬರಕ್ಕೆ ಬರಲ್ಲ. ಅಂದ್ರೆ ನೀನು ಒಳ್ಳೆಯವನಿರ್ಬೋದು, ನೀನು ಒಳ್ಳೆ ಕೆಲಸನೂ ಮಾಡಿರ್ಬೋದು, ಬಟ್ ಹೊರಗಡೆ ನಾನು ಸೇಫಾಗಿ ಬರ್ತೀನಿ ಆ ಥರ ಆಗಲ್ಲ. ನೀವು ಒಂದು ಅಲ್ಲೇ ಸಾಯ್ಬೇಕು, ಇಲ್ಲಾಂದ್ರೆ ಭಯದಲ್ಲೇ ಬದುಕಬೇಕು, ಇದೇ ಎರಡೇ ಆಗೋದು ಅಲ್ವಾ ಸರ್? ಹೌದು ನೋಡಿ, ಒಂಥರ ವಿಷ ವರ್ತುಲ ಅದು. ಆ ರೌಡಿಗಳ ಗುಂಪು ಅನ್ನುವಂಥದ್ದು ಇದೆಯಲ್ಲ, ಆ ಗುಂಪು ಕಟ್ಕೊಂಡು ಒಳಗಡೆ ಕದ್ದು ಓಡಾಡುವಂಥ ಜೀವನ ಮಾಡುವಂಥದ್ದು ಇದೆಯಲ್ಲ, ಅದ್ರ ಒಳಗಡೆ ಸೇರಿಕೊಂಡು ಅವನು ವಿರೋಧ ಮಾಡಿಕೊಂಡು ಅವನ ಪ್ರತಿ ದಿವಸ ಅವನನ್ನು ಫೇಸ್ ಮಾಡಿಕೊಂಡು ಇವ್ರನ್ನ ಅವ್ರು ಕೊಲ್ಲಬೇಕು, ಅವನನ್ನು ಇವನು ಕೊಲ್ಲಬೇಕು, ಅವನು ಕೊಂದರೆ ನಾನು ಮೇಲಕ್ಕೆ ಹೋಗ್ತೀನಿ, ಆ ಎಡ್ನ ನಾನು ಕೊಂದರೆ ನಾನು ಮೇಲಕ್ಕೆ ಹೋಗ್ತೀನಿ ಅಂತ ಅನ್ನುವಂಥ ಪ್ರತಿ ದಿವಸದ ಕೊಲ್ಲುವ ಭರವಸೆಯ ದಿನಗಳನ್ನ ಪ್ರತಿ ದಿವಸ ಎಣಿಸ್ಕೊಂಡು ಕೂತಿರ್ತಾರೆ ಅವರು. ಆ ಕಾರಣಕ್ಕೆ ಏನಾಗ್ತದೆ, ಅಲ್ಲಿ ಎಲ್ಲೋ ಯಾವತ್ತೋ ಮನುಷ್ಯ ಎಡುತ್ತಾನೆ, ಇಲ್ಲ ಅವನು ಎಡುತ್ತಾನೆ, ಇಲ್ಲ ಇವನು ಎಡುತ್ತಾನೆ. ನೋಡಿ ಅರಸಯ್ಯ ಫಾರ್ ಎಕ್ಸಾಂಪಲ್, ಎಷ್ಟು ದಿವಸ ಅವನು ಕೋಟೆ ಕಟ್ಕೊಂಡು ಅವನು ಸೈನ್ಯ ಕಟ್ಕೊಂಡು ಮೈಸೂರಿಗೆ ಹೋದ, ಅಲ್ಲೆಲ್ಲೋ ಹೋಗಿ ತುರುವೇಕೆರೆ ಹತ್ರ ಅವ್ರ ಊರು ಅಲ್ಲೋಗಿ ಸೇರಿಕೊಂಡ, ಅಕ್ಕಿ ಹಬ್ಬಾಳಕ್ಕೆ ಬಂದ, ಪುನಃ ಬೆಂಗಳೂರಿನೆಲ್ಲೋ ಒಂದು ಕಡೆ ಬಾರ್ಡ್ನಲ್ಲಿ ಉಳ್ಕೊಂಡ, ತಮಿಳ್ನಾಡಿಗೆ ಹೋದ, ಪೂನಾಗೆ ಹೋದ, ಅವನು ಹೋಗದೇ ಇರೋ ಜಾಗನೇ ಇಲ್ಲ. ಎಲ್ಲ ಕಡೆಯಿಂದನೂ ಓಡಾಡ್ಕೊಂಡು ಬಂದರೂ ಆದ್ರೂ ಅವನು ಪ್ರತಿ ದಿವಸ ಕೋಟೆ ಕಟ್ಟುದ್ದ ನಿಲ್ಲಿಸಿರಲಿಲ್ಲ. ಈ ಕಡೆ ಇವನು ಗುಂಪುಗಳು ಅಷ್ಟೇ, ಅವನು ಅಷ್ಟು ಒಂದು 10 ಕಲ್ಲು ಕೋಟೆ ಕಟ್ಟಿದ್ರೆ ಇವ್ರು 2 ಕಲ್ಲು ಕೋಟೆ ಕಟ್ಕೊಂಡು ಬರ್ತಾಯಿದ್ರು. ಇವ್ರ ಕೋಟೆನೂ ಹೋಗ್ತಾ ಇರಲಿಲ್ಲ. ಅವನನ್ನು ಕೊಲ್ಲಬೇಕು ಪಳನಿನ ಅಂತ, ಇವನನ್ನು ಕೊಲ್ಲಬೇಕು. ಇವನು ಕೊಂದರೆ ನಾನು ನೆಮ್ಮದಿಯಾಗಿರ್ಬೋದು, ಅಷ್ಟಕ್ಕೆ ಮುಗ್ದೋಯ್ತದೆ ಇವನ ಕತೆ, ಚಾಪ್ಟರ್ ಕ್ಲೋಸು, ನಾನು ಹೆಂಗೋ ಸರಿ ಹೋಗ್ಬಿಡ್ಬೋದು ಅಂತ. ಅವನು ಕೊಂದುಬಿಟ್ರೆ ನಾನು ನೆಮ್ಮದಿಯಾಗಿರ್ಬೋದು, ಇನ್ನು ಯಾರು ನನ್ನ ಮುಚ್ಚೆತ್ತಲ್ರು ಅನ್ನುವಂಥ ಇವನು ಪ್ರತಿ ದಿವಸನೂ ಇದೇ ಥರ ನೀಚ ಬುದ್ಧಿಯಿಂದನೇ ನಿದ್ರೆ ಮಾಡಬೇಕು, ಅವನು ಅದೇ ನೀಚ ಬುದ್ಧಿಯಿಂದನೇ ನಿದ್ರೆ ಮಾಡಬೇಕು. ಹೀಗೆ ಒಂದು ಫೈನ್ ಡೇ ಒಂದು ದಿವಸ ಈ ಪಳನಿ ಕೈಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದಂಥ ಸಮಯದಲ್ಲಿ ಅಂತಂದರೆ ಯಾವುದೋ ಬರ್ತದಲ್ಲ, ಅದು ಎಂಥದ್ದು ಭೀಮನ ಅಮಾವಾಸ್ಯೆ ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸಮಯದಲ್ಲಿ ಶ್ರೀರಂಗಪಟ್ಟಣದ ಹತ್ರ ಈ ಗ್ಯಾಂಗ್ ಕಾಯ್ಕೊಂಡು ಅಲ್ಲೇ ದಾರಿನೆಲ್ಲ ಕೊಚ್ಚಿ ಬಿಸಾಕ್ಬಿಟ್ರು. ಎಷ್ಟು ದಿವಸ ಆಗಿತ್ತೇಳಿ, ಅವನು ಆಗಲೇ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಟ್ಟಂತೆ. ಈಗ ಬಂದು ಕಾರ್ಪೊರೇಟರ್ ನಿಂತ್ಕೊಬಿಡ್ತಾನಂತೆ, ಕಾರ್ಪೊರೇಟರ್ಗೆ ಗ್ಯಾರಂಟಿ ಎಲೆಕ್ಷನಲ್ಲಿ ಗೆಲ್ತಾನಂತೆ ಅನ್ನುವಂಥ ಪ್ರಚಾರಗಳಾಗಲೇ ಇಲ್ಲೆಲ್ಲ JP ನಗರದ ಸುತ್ತಮುತ್ತ ಎಲ್ಲ ಆಗಲೇ ಬಿಟ್ಬಿಟ್ಟಿದ್ದ ಅವನು. ನಾನೇ ಯಾವನು ನಿಂತ್ಕೋತ ನೋಡೇ ಬಿಡೋಣ, ನನಗೆ ಟಿಕೆಟು, ನಾನೇ ಇಂಡಿಪೆಂಡೆಂಟಾಗಿ ನಾನೇ ಗೆಲ್ತೀನಿ, ಟಿಕೆಟ್ ಕೊಡಲಿಲ್ಲ ಅಂತ ಅನ್ನುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿಬಿಟ್ಟೆ. ನಾನು ರೌಡಿಯಿಂದ ನಾನೊಂದು ಟ್ರಾನ್ಸ್ಫಾರ್ಮ್ ಆಗಿ ಈಗ ನಾನು ಪೊಲಿಟಿಕಲ್ಗೆ ಇದಕ್ಕೆ ನಾನು ಹೋಗ್ಬಿಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಆಗಲಿಲ್ಲ. ಈಗ ಸಕ್ಕರೆ ಆಗವನೇ, ಅವನು ಕಾರ್ಪೊರೇಟರ್ ಆದ, ಅವನು ಹೆಂಡ್ತಿನೂ ಕಾರ್ಪೊರೇಟರ್ ಆದಲು. ಆಮೇಲೆ ಇವನು ಗಾಂಧಿನಗರಲ್ಲಿ ಅವನು ಬಾಮ್ನಾಗ ಅವನು ಇದಾಗಿದ್ದ. ಅವನು 200 ಹೋಟೆಲ್ಲಿ ಸೋತಿದ್ದವನು ಒಂದು ಸಾರಿ ಇವ್ರ ವಿರುದ್ಧ, ನಮ್ಮ ದಿನೇಶ್ ಗುಂಡೂರಾವ್ ವಿರುದ್ಧ 200 ವೋಟ್ಸು. ಹೌದಾ? ಬಾಮ್ನಾಗ. ಹಂಗೆ ಹಲವಾರು ರೌಡಿಗಳೆಲ್ಲ ಸುಮಾರು ಜನ ಅವ್ರ ಹೆಂಡ್ತಿದ್ದರು. ದಿವಾನ್ ಅಲಿ ಅಂತ ಅವನು ಕಾರ್ಪೊರೇಟರ್ ಆಗಿ ಅವನು ಮರ್ಡರ್ ಆಗ್ತಾನೆ. ನೋಡಿ ಬಿಡಲ್ಲ ಅದು. ಇದೇನೇ ಚಕ್ರವ್ಯೂಹ ಅಂತ ನೀವೇನು ಹೇಳಿದ್ರಲ್ಲ, ಆ ವಿಷ ವರ್ತುಲದಿಂದ ಅವ್ರು ಏನೇ ಬಣ್ಣ ಬದಲಾಯಿಸ್ಕೊಳ್ಳಿ, ಮುಖಕ್ಕೆ ಏನೇ ಬಣ್ಣ ಹಾಕಲಿ, ಲಿಪ್ಟಿಕ್ ಆಗಲಿ, ಆ ಒಂದು ಕೌತುಕ ಇರ್ತದಲ್ಲ, ಅದು ಆ ಸೂತಕ ಅದು 100ಕ್ಕೆ 100ರಷ್ಟು ಇವ್ರು ಮಾಡಿರ್ತಾರೆ. ಬೇರೆಯವ್ರದ್ದು ಯಾರದೋ ಮನೆಯ ಸೂತಕನ ಇವ್ರದ್ದು ಅದೇ ಆಗುತ್ತೆ. ಆ ಕಾರಣಕ್ಕೆ ರೌಡಿಸಮ್ ಅಂತ ಏನಿರ್ತದಲ್ಲ ಎಲ್ಲ ಹೋಗಲ್ಲ. ಯಾಕೆ ಹೇಳಿ ಹೋಗಲ್ಲ? ಆ ಗುಣಗಳಿರಲ್ಲ. ರೌಡಿಸಮ್ ಆಗಬೇಕಾದ್ರೆ ಗುಣಗಳಿರಬೇಕು. ಈಗ ನಾವು ತೋರಿಸ್ಬಿಡ್ತೀವಿ ಪಿಕ್ಚರಲ್ಲಿ, ಯಾರೋ ಚೆನ್ನಾಗಿದ್ದ, ಫಸ್ಟ್ ಕ್ಲಾಸ್ ಆಗಿದ್ದ, ಈ ತಂಗಿಗೆ ಯಾರೋ ಚುಡಾಯಿಸ್ಬಿಟ್ಟಂತೆ, ಎಲ್ಲ ಎಳ್ಕೊಂಡೋಗಿ ರೇಪ್ ಮಾಡಿಬಿಟ್ಟಂತೆ, ಅವ್ರ ಅಣ್ಣ ಅಂತೆ, ಅವನೊಬ್ಬ ME ಮಾಡ್ಕೊಂಡಿದ್ದಂತೆ, ಅವ್ನು ರೌಡಿ ಆಗ್ಬಿಟ್ಟಂತೆ, ಹಾಗೆಲ್ಲ ಮಾಡಿ ಮುಗಿಸ್ಬಿಟ್ಟೆಲ್ಲ ಸಾಯಿಸ್ಬಿಟ್ಟು ಬಂದ್ಬಿಟ್ಟಂತೆ.
ಎಸ್ ಇಲ್ಲ ಅನ್ನುವಂಗಿಲ್ಲ, ಆಗ್ತವೆ. ಬಟ್ಟು ಕೋಪ ಯಾರಿಗೂ ಬಿಟ್ಟಿದ್ದಲ್ಲ. ಅದಕ್ಕೆ ಸರೆಂಡರ್ ಆಗಿರ್ತಾರೆ. ಕೋಪಕ್ಕೆ ಒಳಗಡೆ ಸೇರ್ಕೊಬಿಟ್ಟಾಗ ಆವಾಗ ಯಾವಾಗ ಲಿಟ್ರೇಸಿನೂ ಲೆಕ್ಕಕ್ಕೆ ಬರೋಲ್ಲ, ಬೇರೆ ಏನೂ ಕಾಣಿಸಲ್ಲ. ಅವ್ನ ಟಾರ್ಗೆಟ್ ಏನು, ನನ್ನ ತಂಗಿಗೆ ಹಿಂಗೆ ಮಾಡ್ದ ಅವ್ನು ಹೊಡೆದಾಕ್ಬೇಕು, ಅದು ಏನಾರು ಆಗಲಿ ಅನ್ನುವಂಥದ್ದು, ಬೇರೆ ಇನ್ನೇನು ಬರೋಲ್ಲ. ಆಲೋಚನೆಗಳು ಭಾಳ ಇಂಪಾರ್ಟೆಂಟ್. ಆ ಟೈಮಲ್ಲಿ ಏನು ಆಲೋಚನೆ ಮಾಡ್ತಾವನು ಅವನು, ಅದರಿಂದ ಹಿಂದೆ ಬರ್ತಾನ ಇಲ್ಲ ಬುದ್ಧಿವಂತ ಕೆಲಸ ಮಾಡ್ತಾನ ನಿಲ್ಲಿಸ್ತಾನ ಅಂತ ಅನ್ನುವಂಥದ್ದು. ಅದ್ರೊಳಗಡೆ ಹೋದರೆ ಅಷ್ಟೇ. ಇಲ್ಲ ಯಾರಿಗಾದ್ರೂ ಅವ್ರು ಸಾಯ್ತಾನೆ, ಇಲ್ಲಾಂದ್ರೆ ಇವ್ನು ಸಾಯ್ತಾನೆ. ಬಟ್ ಅಂಥವ್ರ ಸಂಖ್ಯೆ ಕಡಿಮೆ ಅಂತ ಹೇಳ್ತಾ ಇದ್ದೀರಾ ನೀವು? ಬಹಳ ಕಮ್ಮಿ. ಇವರೆಲ್ಲ ಬಂದಿರೋದು ಈ ಥರ ಯಾರೋ ತಂಗಿ ಚುಡಾಯಿಸ್ದ ಆ ಥರ ಅಲ್ಲ. ಇಲ್ಲ ಅದು 1% ಆದರೆ 99 ಇದು ಸಣ್ಣದ್ರಿಂದನೇ ರೋಲ್ ಕಾಲು. ಅಣ್ಣಮ್ಮ, ಸ್ಟಾರ್ಟ್ ಗಣೇಶ, ರಾಜ್ಯೋತ್ಸವ, ಚಿಕ್ಕವರು ಒಳ್ಳೆಯವರು ಒಳ್ಳೆತನ ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ದುಡ್ಡನ್ನ ಹೆಂಗೆ ಉಪಯೋಗಿಸ್ಬೇಕೋ ಒಳ್ಳೆ ಥರದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಕೆಲವಷ್ಟು ಜನ ಇರ್ತಾರೆ, ಆ ದೇವ್ರುಗಳ ಹೆಸರೇ ಕೊಟ್ಟಿರಲ್ಲ ನಮಗೆ. ಅವು ಎಲ್ಲಿದ್ದಾವು, ಎಲ್ಲಿ ವಾಸ ಮಾಡ್ತಾವು, ಅದ್ರ ಹೆಸರಿನಲ್ಲಿ ಇವರೆಲ್ಲ ವಸೂಲು ಮಾಡಿಕೊಂಡು ಫ್ರೀ ದುಡ್ಡುಗಳು ಎದುರಿಸುವಂಥದ್ದು ದಾದಾಗಿರಿ ಏರಿಯಾಗಳಲ್ಲಿ ಮಾಡಿಕೊಂಡು ಹಂಗೇ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಮನೆಗಳಲ್ಲಿ ಅಪ್ಪ ಅಮ್ಮದಿರು ಏನು ಇವ್ರಿಗೇನು ಕೇರ್ ಮಾಡಲ್ಲ. ಆ ಒಂದು ವಾತಾವರಣದಲ್ಲಿ ಬಂದು ಅವರು ಈ ಥರ ಅಣ್ಣ, ಗುರು, ಬಾಸು, ಈ ಥರ ಒಂದು ಟೈಟ್ಲ್ಗಳನ್ನ ಸಂಪಾದನೆ ಮಾಡಿಕೊಂಡು, ಸುನಾಮಿ ಇಂಥದ್ದೆಲ್ಲ ಟೈಟ್ಲ್ ಸಂಪಾದನೆ ಮಾಡಿಕೊಂಡು ಕಾಲಿಗೆ ಗೀಲಿಗೆ ಒಂದು ಸ್ವಲ್ಪ ತಲೆಗೆ ಬಣ್ಣ ಹಚ್ಕೊಂಡು, ಕೆಂಪು ಬಣ್ಣ, ಈಗ ಹಳದಿ ಬಣ್ಣ ಇವೆಲ್ಲ ಹಚ್ಕೋತಾರೆ ನೋಡಿ. ಅವೆಲ್ಲ ಇದೆಲ್ಲ ಟ್ರಿಗರ್ ಮಾಡೋದು ಅವ್ರನ್ನ ಆ ಏರಿಯಾಗಳೆಲ್ಲ. ಆಮೇಲೆ ಒಂಚೂರು ವೈಟ್ ಚಪ್ಪಲಿ, ಆಮೇಲೆ ವೈಟ್ ಪ್ಯಾಂಟು ಶುರುವಾಯ್ತವೆ. ಇಷ್ಟೇ ದಪ್ಪ ಇರ್ತಾರೆ ಅವ್ರನ್ನ, ಒಂದು 30 kg 25 kgನೂ ಬರೋಲ್ಲ. ಆಗ ಹೊಡೆದ ಅಂದರೆ ತೂತಾಗೋಯ್ತದೆ ಹೊಟ್ಟೆ. ಆಗಲೇ ಅವ್ರದ್ದೊಂದು ಆಗಲೇ ಚಮಕ್ಕಿರಿ. ನಾವು ಹಿಂಗೆ ಅಂತೀವಿ, ಎದ್ರುಕೊಂಡು ಆ ಮಟ್ಟಕ್ಕೆ ಎದುರಿಸ್ಬಿಡ್ತಾರೆ. ಅಲ್ಲಿ ಏನೋ ಮೂಲೆಯಲ್ಲಿರೋ ಬೇಕ್ರಿನೇ ಅಂತ ಅವನು ಒಬ್ಬನ ಪಾಪ ಮುದ್ಕ ಇರ್ತಾನೆ. ಅವನು ಬೆಳಗ್ಗೆ ಎದ್ದಂದ್ರೆ ಅವ್ನಿಗೆ ಜೀವ ತಿಂತಾರೆ, ಅವನು ಅಲ್ಲೇ ಸಾಯ್ತಾರೆ. ಅವ್ನಿಗೊಂದು ಸಿಗರೇಟ್ ತಗೊಂಡು ಒಂದು ಕಾಸು ಕೊಡಲ್ಲ, ಅವ್ನು ನಮ್ಗೆ ಕಂಪ್ಲೇಂಟ್ ಹೇಳಲ್ಲ. ಅವ್ನು ಬದುಕಬೇಕಲ್ಲ, ಅವ್ನು ಪೂರಾ ಅಂಗಡಿ ಬರಬಾರ್ದು ಮಾಡಿಬಿಟ್ರು ಹೇಳಲ್ರ ಅವರು. ನಾವೇ ಹುಡುಕಿ ಹಿಂಗೆ ನಡೀತಾ ಇದೆ ಅಂತ ಹೋಗಿ ಅಲ್ಲಿ ನಿಂತ್ಕೊಳ್ಳೋರಿಗೆ ನಾಯಿ ಹೊಡೆದಂಗೆ ಹೊಡೆದು ಇಲ್ಲ ತಗೊಂಡೋಗಿ ವೃಷಭಾವತಿಗೆ ತಳ್ಳಿ ಓಡಿಸ್ಕೊಂಡು ಹೋದರೆ ಬಿಡ್ತಾರೆ. ಅವನಾಗಿದ್ದ ಅವನು ಅಲ್ಲಿ ಇಳಿದ್ಬಿಟ್ರೆ ನಾಳೆ ಬೆಳಗ್ಗೆ ಅವ್ನು ಬದುಕುವಂಗೆ ಇಲ್ಲ ಅಲ್ಲಿ. ಅದಕ್ಕೆ ಯಾರೂ ಕಂಪ್ಲೇಂಟ್ ಕೊಡಲ್ಲರು ಇಂಥವ್ರ ಮೇಲೆ. ಪೊಲೀಸ್ ಇಲ್ಲಿ ಕೆಲಸ ಮಾಡಬೇಕಾಗಿರೋದು ಆ್ಯಕ್ಚುಲಿ. ಬೇರೆ ಎಲ್ಲೋ ಮಾಡ್ತಾರೆ, ಯಾರೋ ಫೋನ್ ಹೊಡಿತಾರೆ, ಹಿಂಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಪತ್ತೆ ಮಾಡಿ ಹಿಂಗೆ ನಡೀತಾ ಇದೆ, ಇಂಥವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ನುವಂಥದ್ದನ್ನ ನಮ್ಮ ಮಸೂರದ್ದು ನಿಮ್ಮನ್ನ ಏನೋ ದರ್ಪಣ ಅಂತಾರಲ್ಲ, ಅದನ್ನು ಹಾಕಿ ಹುಡುಕಿ ಅಲ್ಲಿ ಬಲಿ ಹಾಕಬೇಕು. ಅದು ರಿಯಲ್ ಪ್ರೊಟೆಕ್ಷನ್. ಅದು ಆ್ಯಕ್ಚುಲಿ ಉಳಿದವ್ರು ಪ್ರೊಟೆಕ್ಷನ್ ತೊಗೊಳ್ಳೋರು ಆಟೋಮೆಟಿಕ್ಕಾಗಿ ತೊಗೊಬಿಡ್ತಾರೆ. ಇಂಥದ್ದು ಹೇಳಕ್ಕೂ ಆಗದೆ, ಬಾಯಿ ಬಿಡೋಕ್ಕಾಗದೆ, ಬದುಕಕ್ಕೂ ಆಗದೆ ಅನ್ನುವಂಥದ್ದು ಇರ್ತದಲ್ಲ, ಅದನ್ನು ಹುಡುಕಿ ಮಾಡ್ತಕ್ಕಂಥವ್ರದ್ದೇ ನನ್ನ ಲೆಕ್ಕದಲ್ಲಿ ಭಾಳ ಅದ್ಭುತವಾದಂಥ ಪೊಲೀಸು. ಎಸ್, ಆ ಥರ ಪೊಲೀಸಿಂಗ್ ಮಾಡಿದ್ದಕ್ಕೋಸ್ಕರನೇ ಉಮೇಶ್ ಸರ್ ಇಷ್ಟೊಂದೆಲ್ಲ ವಿಚಾರಗಳು ಹೇಳೋಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಬೆಂಗಳೂರು ಒಂದು ಹಂತಕ್ಕೆ ನೆಮ್ಮದಿದೆ ಅಂದರೆ ಬಿಕಾಸ್ ಆಫ್ ಸಚ್ ಪೊಲೀಸ್ಮನ್. ಸೊ ಅಷ್ಟು ಹೇಳ್ತಾ, ಈ ಬಲರಾಮನ ದಿನಗಳು ಸಿನಿಮಾ ಏನು ರಿಲೀಸ್ ಆಗಿದೆ, ನಾನು ಕೂಡ ಇವತ್ತು ನೋಡ್ತಾ ಇದ್ದೀನಿ ಅದನ್ನು. ಅದಾದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಚಾರಗಳು ನಮಗೆ ಶೇರ್ ಮಾಡಿದಾಗ, ನಮ್ಮ ಜೊತೆ ನಮಗೆ ಹೇಳಿದ್ದಕ್ಕಾಗಿ ನಾನು ಉಮೇಶ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಈ ವಿಚಾರನ ಶೇರ್ ಮಾಡಿದ್ರಿ. ಸೊ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಸೀರೀಸನ್ನು ಪುನರ್ ಆರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಅದನ್ನೆಲ್ಲ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಹೇಳ್ತೀನಿ. ಮತ್ತು ಹಳೆ ಏನು ಬೆಂಗಳೂರು ಅಂಡರ್ವರ್ಲ್ಡ್ ಇಷ್ಟು ದಿನಗಳ ಕಾಲ ಮಾಡಿದ್ದೀವಿ ಅದರದ್ದೆಲ್ಲ ಪ್ಲೇಲಿಸ್ಟನ್ನು ಪುನೀತ್ ಅವರು ಕಮೆಂಟ್ ಬಾಕ್ಸಲ್ಲಿ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತಾರೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ದಯವಿಟ್ಟು ಅದನ್ನು ನೋಡಿ. ಏಕೆಂದರೆ ಒಂದಷ್ಟು ದಿನ ಗ್ಯಾಪ್ ಆಗಿರೋದ್ರಿಂದ ಒಂದು ಸ್ವಲ್ಪ ತಲೆಯಿಂದ ಸ್ವಲ್ಪ ಆ ಕಡೆ ಹೋಗಿರುತ್ತೆ, ಎಲ್ಲಿ ನಿಂತಿದೆ ಅನ್ನೋದು ಗೊತ್ತಾಗಿರಲ್ಲ. ಹೀಗಾಗಿ ನಾವು ಮುಸ್ಲಿಂ ಅಂಡರ್ವರ್ಲ್ಡಲ್ಲಿದ್ವಿ ಅಲ್ವಾ ಸರ್? ಸೊ ಅಲ್ಲಿಂದ ಮತ್ತೆ ಪುನರಾರಂಭ ಮಾಡ್ತೀವಿ. ದಯವಿಟ್ಟು ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.